ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಿರುಪತಿ ತಿರುಮಲದ ಪ್ರಸಾದದಲ್ಲಿ ಕಲಬೆರಕೆ ತುಪ್ಪವನ್ನು ಬಳಸಲಾಗ್ತಾ ಇದೆ ಅನ್ನೋ ವಿವಾದಕ್ಕೆ ಈಗ ಬೇರೆ ತಿರುವು ಸಿಗ್ತಾ ಇದೆ. ಈ ಲೋಪಕ್ಕೆ ಹಿಂದಿನ ಜಗನ್ ಸರ್ಕಾರವೇ ಕಾರಣ ಅಂತ ಆರೋಪ ಮಾಡಿದ್ದ TDP, JSP ಹಾಗೂ BJPಗಳು ತಿರುಮಲದ ಶುದ್ಧೀಕರಣವನ್ನು ಮಾಡಿ ಮುಗಿಸಿವೆ. ಅದಾದ ಬೆನ್ನಲ್ಲೇ ಈಗಲ್ಲಿ ಮತ್ತೊಂದು ವಿವಾದ ಶುರುವಾಗಿದ್ದು, ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ತಿಮ್ಮಪ್ಪನ ದರ್ಶನ ಮಾಡೋ ವಿಷಯ ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಒಂದು ವೇಳೆ ಅವರು ದೇವರ ದರ್ಶನವನ್ನ ಮಾಡಲೇಬೇಕು ಅನ್ನೋದಾದ್ರೆ ದೇವಾಲಯದಲ್ಲಿನ ಡಿಕ್ಲರೇಷನ್ ಫಾರಂಗೆ ಸಹಿ ಮಾಡಲಿ ಅಂತ BJP ಆಗ್ರಹಿಸ್ತಾ ಇದೆ. ಇದು ಮತ್ತೆ ಆಂಧ್ರ ಪ್ರದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದ್ದು, ಕೆಲವರು ಇದೇನು ಹೊಸ ನಿಯಮ ಅಂತ ಕೇಳ್ತಾ ಇದ್ರೆ, ಮತ್ತೆ ಕೆಲವರು ಈ ನಿಯಮ ಈ ಹಿಂದೆ ಕೂಡ ಇತ್ತು, ಈ ಹಿಂದಿನ ಸರ್ಕಾರಗಳು ಅದನ್ನು ಫಾಲೋ ಮಾಡ್ತಾ ಇದ್ವು, ಮಧ್ಯೆ ಬಂದ ಒಂದಷ್ಟು ಸರ್ಕಾರಗಳು ಕೈ ಬಿಟ್ಟಿದ್ವು, ಈಗ ಮತ್ತದನ್ನು ಜಾರಿಗೆ ತರಲಾಗಿದೆ, ಅನ್ಯ ಧರ್ಮದವರು ನಮ್ಮ ದೇವಾಲಯಕ್ಕೆ ಬರಬೇಕು ಅಂದಾಗ ಈ ರೀತಿಯ ಡಿಕ್ಲರೇಷನ್ ಕೊಟ್ಟು ಬರೋದು ಸರಿ ಇದೆ, ಇದನ್ನು ಜಗನ್ಮೋಹನ ರೆಡ್ಡಿ ಕೂಡ ಮಾಡಬೇಕು ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗಾದರೆ ಏನಿದು ತಿರುಮಲದ ವಿವಾದ? ತಿಮ್ಮಪ್ಪನನ್ನು ನೋಡೋದಕ್ಕೆ ಕೂಡ ಸೈನ್ ಮಾಡಿಕೊಟ್ಟು ಒಳಗೆ ಬರಬೇಕಾ? ಇದು ಯಾವಾಗಿಂದ ಜಾರಿಯಲ್ಲಿದೆ? ಈ ಹಿಂದಿನ ರಾಷ್ಟ್ರಪತಿಗಳಾಗಿದ್ದ ಅಬ್ದುಲ್ ಕಲಾಂ ತಿರುಪತಿಯಲ್ಲಿ ಮಾಡಿದ್ದೇನು? UPA ಅಧ್ಯಕ್ಷೆಯಾಗಿ ಸೋನಿಯಾ ಗಾಂಧಿ ನಡ್ಕೊಂಡ ರೀತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ತಿರುಪತಿ ತಿಮ್ಮಪ್ಪನ ದೇವಾಲಯ ಮತ್ತೊಂದು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇತ್ತೀಚೆಗೆ ಅಲ್ಲಿನ ಲಡ್ಡು ಪ್ರಸಾದದಲ್ಲಿ ಕಳಪೆ ಗುಣಮಟ್ಟದ ತುಪ್ಪವನ್ನು ಬಳಸಲಾಗ್ತಾ ಇತ್ತು ಅನ್ನೋ ಅಂಶ ಪತ್ತೆಯಾಗಿತ್ತು. ಬರೀ ತಿರುಪತಿ ಅಲ್ಲ, ಇವತ್ತು ನಾವು ತಿನ್ನೋ ಆಹಾರದ ಬಹುಪಾಲು ಕಳಪೆ ಮತ್ತು ಕಲಬೆರಕೆ. ಆದರೆ ದೇವಾಲಯಗಳಲ್ಲಿ ಬಳಸುವ ಪದಾರ್ಥಗಳು ಲಕ್ಷಾಂತರ ಮಂದಿಯ ಶ್ರದ್ಧೆ ಮಾತ್ರ ಅಲ್ಲ, ಆರೋಗ್ಯದ ದೃಷ್ಟಿಯಿಂದ ಕೂಡ ಗುಣಮಟ್ಟವನ್ನು ಕಾಪಾಡ್ಕೋಬೇಕಾಗತ್ತೆ. ಇವತ್ತು ತುಪ್ಪ, ಅಡುಗೆ ಎಣ್ಣೆ, ಸಕ್ಕರೆ ಮುಂತಾದ ಪದಾರ್ಥಗಳು ಭಾರತದಲ್ಲಿ ಏನು ಮಾರಾಟ ಆಗತ್ವೆ, ಅದೆಲ್ಲದರ ಗುಣಮಟ್ಟದ ತಪಾಸಣೆ ನಡೀಬೇಕು. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಸಿಗ್ತಿದೆಯಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳದೆ ಜನರಿಗೆ ಉತ್ತಮ ಆರೋಗ್ಯ ಕೊಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಶ್ರದ್ಧಾ ಕೇಂದ್ರಗಳಿಂದ ಹಿಡಿದು ನಮ್ಮ ಹೋಟೆಲುಗಳು, ರಸ್ತೆ ಬದಿಯ ಆಹಾರ ಕೇಂದ್ರಗಳು, ಪ್ಯಾಕ್ ಮಾಡಲ್ಪಟ್ಟ ತಿನಿಸುಗಳವರೆಗೆ, ಕಡೆಗೆ ನಾವು ಮನೆಗಳಿಗೆ ತರೋ ಪದಾರ್ಥಗಳವರೆಗೆ ಎಲ್ಲ ಕೂಡ ಕಲುಷಿತಗೊಂಡಿವೆ. ಈ ಬಗ್ಗೆ ಸರಿಯಾದ ಮಾನದಂಡಗಳು ನಮ್ಮಲ್ಲಿಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಇನ್ನು ಈಗ TTD ಪ್ರಸಾದ ನಿಲಯ ಸೇರಿದ ಹಾಗೆ ಇಡೀ ದೇವಾಲಯವನ್ನು ಶುದ್ಧೀಕರಣ ಮಾಡಿರೋದಾಗಿ ಹೇಳ್ಕೊಳ್ತಾ ಇದೆ. ಆದರೆ ಅಲ್ಲಿನ ಸಿಬ್ಬಂದಿಯ ಕಲುಷಿತ ಮನಸ್ಸುಗಳನ್ನು, ಭ್ರಷ್ಟ ಆಡಳಿತವನ್ನು ಶುದ್ಧೀಕರಣ ಮಾಡದೇ ಇದ್ದರೆ ದೇವಾಲಯ ಅನ್ನೋದು ಹೇಗೆ ಶುದ್ಧವಾಗೋದಕ್ಕೆ ಸಾಧ್ಯ? ಏನೋಪ, ಅಂತೂ ಶುದ್ಧೀಕರಣ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಕರ್ನಾಟಕದಿಂದ ನಂದಿನಿ ತುಪ್ಪವನ್ನು ಇನ್ನು ಮುಂದೆ ತಿರುಪತಿಯ ಲಾಡು ತಯಾರಿಗೆ ಬಳಕೆ ಮಾಡ್ತಾರಂತೆ. ಈ ಮೂಲಕ ಲಡ್ಡು ವಿವಾದ ಸದ್ಯಕ್ಕೆ ಬಗೆಹರಿತು ಅಂತ ಅಂದ್ಕೋತಿರುವಾಗಲೇ ದೇವಾಲಯದಲ್ಲಿ ಡಿಕ್ಲರೇಷನ್ ವಿವಾದ ಶುರುವಾಗಿದೆ. ಇಲ್ಲಿ ಈ ವಿವಾದದ ಬಗ್ಗೆ ನಿಮಗೆ ಹೇಳೋದಕ್ಕೂ ಮುನ್ನ ಡಿಕ್ಲರೇಷನ್ ಅನ್ನೋದನ್ನ ಯಾಕೆ ಮಾಡಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ. ಗೆಳೆಯರೆ, ದೇವಾಲಯಗಳು ಪ್ರವಾಸಿ ತಾಣಗಳಲ್ಲ, ಪಿಕ್ನಿಕ್ ಸ್ಪಾಟ್ಗಳೂ ಅಲ್ಲ. ಯಾವುದೇ ಮತದ ಮಂದಿರ, ಪ್ರಾರ್ಥನಾ ಸ್ಥಳ ಅಥವಾ ದೇವಾಲಯಕ್ಕೆ ಯಾರು ಬರ್ತಾರೆ ಆ ಮತದ ಬಗ್ಗೆ, ಅಲ್ಲಿನ ದೈವದ ಬಗ್ಗೆ ನಂಬಿಕೆ ಇರೋರು ಮಾತ್ರ ಅಲ್ಲಿಗೆ ಬರ್ತಾರೆ. ಹಾಗಲ್ಲದೆ ಅನ್ಯ ಮತದವರು ಬಂದು ಅಲ್ಲಿನ ಶ್ರದ್ಧೆ ಮತ್ತು ಆಚರಣೆಗಳಿಗೆ ಭಂಗ ತರೋದನ್ನು ಮಾಡಿದರೆ ದೇವಾಲಯದ ವಾತಾವರಣ ಹಾಗೂ ಡಿಸಿಪ್ಲಿನ್ ಅಂತೀವಲ್ಲ, ಅದು ಕೆಟ್ಟು ಹೋಗುತ್ತೆ. ಹೀಗಾಗಿ ಹಿಂದೂ ಮಂದಿರಗಳಿಗೆ ಅನ್ಯಮತೀಯರು ಬರುವಾಗ ನಾನು ಈ ಮಂದಿರದ ದೈವವನ್ನು ನಂಬ್ತೀನಿ ಅನ್ನೋ ಒಂದು ಡಿಕ್ಲರೇಷನ್ ಫಾರಂಗೆ ಸಹಿ ಮಾಡಬೇಕು ಅನ್ನೋ ನಿಯಮ ಒಂದು ಕೆಲ ದೇವಾಲಯಗಳಲ್ಲಿದೆ. ಇನ್ನು ಕೆಲವು ದೇವಾಲಯಗಳಲ್ಲಂತೂ ಅನ್ಯಮತೀಯರಿಗೆ ಪ್ರವೇಶ ಕೂಡ ಇಲ್ಲ. ಇಲ್ಲಿ ದೇವರು ಎಲ್ಲರಿಗೂ ಒಂದೇ ಅಲ್ವಾ, ಹಾಗಾದ್ರೆ ಅವರನ್ನು ಯಾಕೆ ಬಿಡಬಾರ್ದು, ಇವ್ರನ್ನ ಯಾಕೆ ಬಿಡಬಾರ್ದು ಅಂತಲ್ಲ. ದೇವರೂ ಒಂದೇ, ಜನನೂ ಒಂದೇ, ರಕ್ತಾನೂ ಕೆಂಪುಗೆ ಇರುತ್ತೆ, ಎಲ್ಲ ಸರಿನೇ. ಆದರೆ ದೇವಾಲಯಗಳಿಗೆ ಬರೋ ಜನ ಇರ್ತಾರಲ್ಲ, ಅವರಿಗೊಂದು ಶ್ರದ್ಧೆ ಅನ್ನೋದಿರುತ್ತೆ. ಅಲ್ಲಿಗೆ ಹೋಗೋ ಜನ ಯಾರೂ ಕೂಡ ಬೇರೆಯವರ ಶ್ರದ್ಧೆಗಳಿಗೆ ಅವಮಾನವಾಗುವ ಹಾಗೆ ನಡ್ಕೋಬಾರ್ದು. ಅಲ್ಲಿನ ಆಚರಣೆಗಳಿಗೆ ಭಂಗ ತರುವ ಹಕ್ಕು ಯಾರಿಗೂ ಇಲ್ಲ, ಹಾಗಂತ ನಮ್ಮ ಸಂವಿಧಾನ ಹೇಳುತ್ತೆ. ಹೀಗಾಗಿ ನಾನು ದೇವಾಲಯದ ಆಚರಣೆಗಳ ಬಗ್ಗೆ, ಇಲ್ಲಿನ ದೈವದ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಂಡಿದ್ದೀನಿ ಅಂತ ಹೇಳಿ ಆ ಮಂದಿರದ ಒಳಗೆ ಹೋಗೋದರಲ್ಲಿ ತಪ್ಪೇನಿದೆ? ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಮೆಕ್ಕಾ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು ಅಂದರೆ ನೀವು ಮುಸ್ಲಿಂ ಆಗಿರಲೇಬೇಕು. ಮುಸ್ಲಿಮೇತರರಿಗೆ ಮೆಕ್ಕಾ, ಮದೀನಾಗಳ ಮಂದಿರ ಪ್ರವೇಶ ಮಾತ್ರ ಅಲ್ಲ, ಆ ಊರುಗಳ ಒಳಕ್ಕೆ ಕೂಡ ಬಿಟ್ಕೊಳ್ಳೋದಿಲ್ಲ. ಅಲ್ಲಿನ ಸೆಕ್ಯೂರಿಟಿಗೆ ಸೌದಿ ಅರೇಬಿಯಾ ಬೇರೆ ದೇಶದ ರಕ್ಷಣಾ ಸಿಬ್ಬಂದಿಯನ್ನು ಹೈರ್ ಮಾಡುತ್ತೆ. ಹಾಗೆ ಹೋಗೋ ಕೆಲಸದವರೂ ಕೂಡ ಮುಸ್ಲಿಮರೇ ಆಗಬೇಕು ಅಂತ ಸೌದಿ ಹೇಳುತ್ತೆ. ಇನ್ನು ಇಸ್ರೇಲಲ್ಲಿ ಅಲ್ ಅಕ್ಸಾ ಮಸೀದಿ ಇದೆಯಲ್ಲ, ಅಲ್ಲಿಗೆ ಯಹೂದಿಗಳು ಹೋದರು ಅನ್ನೋದೇ ಅಲ್ಲೊಮ್ಮೆ ದೊಡ್ಡ ಗಲಭೆಗಳಿಗೆ ಕಾರಣ ಆಗಿತ್ತು. ಹಾಗೆ ಕೆಲ ಹಿಂದೂ ದೇವಾಲಯಗಳಲ್ಲಿ ಅನ್ಯ ಧರ್ಮೀಯರಿಗೆ ಪ್ರವೇಶ ಇಲ್ಲ.
ಈ ಹಿಂದೆ ಕೇರಳದ ಗುರುವಾಯೂರಲ್ಲಿ ಈ ರೀತಿಯ ವಿವಾದ ಆಗಿತ್ತು. ಅಲ್ಲಿ ನಟಿಯೊಬ್ಬರನ್ನ ಒಳಗೆ ಬಿಟ್ಟಿರಲಿಲ್ಲ ಅನ್ನೋದು ಸಾಕಷ್ಟು ವಿವಾದಕ್ಕೆ ಕಾರಣ ಆಯಿತು. ಇಲ್ಲಿ ನಾವು ಕೂಡ ದೇವರ ಮೇಲೆ ಭಕ್ತಿ ಇಟ್ಟುಕೊಂಡೇ ಬರ್ತೀವಿ. ನಾವ್ಯಾಕೆ ಈ ದೇವರನ್ನ ನೋಡಬಾರ್ದು, ದೇವರು ನಿಮಗೆ ಮಾತ್ರನಾ ನಮಗಲ್ವಾ ಅನ್ನೋ ಪ್ರಶ್ನೆಗಳು ಹುಟ್ಟಬಾರ್ದು ಅನ್ನೋ ಕಾರಣಕ್ಕೆ ಕೆಲ ದೇವಾಲಯಗಳು ನೀವೂ ಒಳಗೆ ಬನ್ನಿ, ಆದರೆ ಈ ದೈವದ ಮೇಲೆ ನನಗೆ ನಂಬಿಕೆ ಇದೆ ಅಂತ ಡಿಕ್ಲೇರ್ ಮಾಡಿ ಬನ್ನಿ ಅಂತ ಹೇಳುತ್ತವೆ. ಅದಕ್ಕಾಗಿ ಒಂದು ಡಿಕ್ಲರೇಷನ್ ಫಾರ್ಮೆಟ್ ಅನ್ನು ಸಿದ್ಧ ಮಾಡಿಟ್ಕೊಂಡಿವೆ. ಆ ಫಾರಮ್ಗೆ ಸಹಿ ಹಾಕಿ ಯಾರು ಬೇಕಾದರೂ ದೇವಾಲಯಕ್ಕೆ ಬರಬಹುದು. ತಿರುಪತಿಯಲ್ಲಿ ಕೂಡ ಅಂಥ ಒಂದು ಡಿಕ್ಲರೇಷನ್ ಸಂಪ್ರದಾಯವನ್ನು ಜಾರಿಗೆ ತರಲಾಗಿದೆ. ಬೇರೆ ಪ್ರತಿ ವರ್ಷ ತಿರುಪತಿಗೆ 2.5 ರಿಂದ 3 ಕೋಟಿಯಷ್ಟು ಭಕ್ತರು ಬರ್ತಾರೆ. ಅಂದರೆ ಪ್ರತಿದಿನ ಅಲ್ಲಿ ಕಡಿಮೆ ಅಂದರೂ 40 ರಿಂದ 50 ಸಾವಿರ ಭಕ್ತರು ದೇವರ ದರ್ಶನವನ್ನು ಪಡ್ಕೋತಾರೆ. ಹೀಗಾಗಿ ತಿರುಪತಿ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಭಕ್ತರು ಬಂದು ಹೋಗುವ ಧಾರ್ಮಿಕ ಕ್ಷೇತ್ರ ಅನ್ನಿಸ್ಕೊಂಡಿದೆ. ಇಲ್ಲಿಗೆ ಬರೋ ಭಕ್ತರು ತಿಮ್ಮಪ್ಪನಿಗೆ ಸಾಕಷ್ಟು ಕಾಣಿಕೆಗಳನ್ನು ಕೊಡ್ತಾರೆ. ಕೆಲವರು ಹಣವನ್ನು ಹುಂಡಿಗೆ ಹಾಕಿದರೆ ಮತ್ತೆ ಕೆಲವರು ಒಡವೆ ವಸ್ತ್ರಗಳನ್ನು ಕೊಡ್ತಾರೆ. ಇನ್ನು ಕೆಲವರು ಭೂಮಿಯನ್ನು ಕೊಟ್ಟಿರೋ ಉದಾಹರಣೆ ಕೂಡ ಇದೆ. ಹೀಗಾಗಿ ತಿರುಪತಿಯ ತಿಮ್ಮಪ್ಪ ಜಗತ್ತಿನ ಶ್ರೀಮಂತ ದೇವರು ಅಂತ ಅನ್ನಿಸ್ಕೊಳ್ತಾನೆ. ಹೀಗೆ ಬರೋವರಲ್ಲಿ ಬಹಳಷ್ಟು ಮಂದಿ ಸನಾತನ ಧರ್ಮವನ್ನು ನಂಬಿದವರಿದ್ದಾರೆ. ಹಾಗೆ ಮತಗಳನ್ನು ಮೀರಿ ತಿರುಪತಿಯ ತಿಮ್ಮಪ್ಪನ ಮೇಲೆ ನಂಬಿಕೆ ಇಟ್ಟು ದೈವವನ್ನು ನೋಡೋದಕ್ಕೆ ಬರೋರು ಕೂಡ ಇದ್ದಾರೆ. ಅವರು ಡಿಕ್ಲರೇಷನನ್ನು ಕೊಟ್ಟು ಬರ್ತಾರೆ. ಇನ್ನು ಈ ನಿಯಮಗಳನ್ನು ಜಾರಿಗೆ ತಂದಿದ್ದು ಕೂಡ ಇವತ್ತು ನಿನ್ನೆ ಅಲ್ಲ. ಇದನ್ನು 1990ರಲ್ಲಿ ಜಾರಿಗೆ ತರಲಾಯಿತು. 90ರ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ 30/1987ನ ರೂಲ್ ನಂಬರ್ 136 ಅಡಿಯಲ್ಲಿ ಈ ಡಿಕ್ಲರೇಷನ್ ಅನ್ನು ಕೊಟ್ಟು ದೇವಾಲಯದ ಒಳಕ್ಕೆ ಅನ್ಯಮತೀಯರು ಹೋಗಬೇಕು ಅನ್ನೋ ಒಂದು ನಿಯಮವನ್ನು ಜಾರಿಗೆ ತರಲಾಗಿದೆ. ಅದರಲ್ಲಿ ಏನು ಬರೆದಿರುತ್ತೆ ಅಂದರೆ, ದೇವಾಲಯದ ಬಗ್ಗೆ, ದೇವರ ಬಗ್ಗೆ ನಂಬಿಕೆ ಇಟ್ಟುಕೊಂಡು ಭಕ್ತಿ ಭಾವದಿಂದ ನಾನು ಈ ದೇವರನ್ನು ನಂಬ್ತೀನಿ, ಈ ದೇವಾಲಯದ ಆಚರಣೆಗಳನ್ನು ಗೌರವಿಸ್ತೀನಿ ಅಂತ ಅದರಲ್ಲಿರುತ್ತೆ. ಅದಕ್ಕೊಂದು ಸಹಿ ಮಾಡಿದರೆ ಅನ್ಯ ಮತದವರನ್ನು ಕೂಡ ದೇವಾಲಯದ ಒಳಕ್ಕೆ ಬಿಡ್ತಾರೆ. ಈಗ ಈ ಅಫಿಡವಿಟ್ಟಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ ಮೋಹನ ರೆಡ್ಡಿ ಕೂಡ ಸಹಿ ಮಾಡಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಇದೇ ಈಗ ತಿರುಮಲದಲ್ಲಿ ಮತ್ತೊಂದು ವಿವಾದಕ್ಕೆ ಕಾರಣ ಆಗ್ತಾ ಇರೋದು. ಹಾಗೆ ನೋಡಿದರೆ ತಿರುಮಲದಲ್ಲಿ ಈ ರೀತಿಯ ಅಫಿಡವಿಟ್ ನಿಯಮ 1990ರಲ್ಲೇ ಮೊದಲ ಬಾರಿಗೆ ಜಾರಿಯಾಗಿದ್ದಲ್ಲ. 19ನೇ ಶತಮಾನದ ಆರಂಭದಲ್ಲೇ ಬ್ರಿಟಿಷರು ಭಾರತವನ್ನು ಆಳ್ತಿದ್ದ ಕಾಲದಲ್ಲೇ ಈ ರೀತಿಯ ನಿಯಮವೊಂದನ್ನು ಜಾರಿಗೆ ತರಲಾಯಿತು. ಅವತ್ತಿಗೆ ಬ್ರಿಟನ್ ಹಾಗೂ ಯುರೋಪ್ನಿಂದ ಬರ್ತಿದ್ದ ಸಾಕಷ್ಟು ಮಂದಿ ನೇರವಾಗಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ರು. ಅವರಿಗೆ ದೇವಾಲಯಗಳಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಕಲ್ಚರಲ್ ಡಿಫರೆನ್ಸ್ ಅದು. ಈಗ ದೇವಸ್ಥಾನಗಳಿಗೆ ಹೋಗುವಾಗ ನಾವು ಚಪ್ಪಲಿಯನ್ನು ಹೊರಗೆ ಬಿಟ್ಟು ಹೋಗ್ತೀವಿ. ಚರ್ಚಲ್ಲಿ ಚಪ್ಪಲಿ ಶೂಗಳನ್ನು ಬಿಚ್ಚಿ ಹೋಗಬೇಕು ಅನ್ನೋ ಯಾವ ನಿಯಮನೂ ಇರೋದಿಲ್ಲ. ದೇವಾಲಯಗಳಲ್ಲಿ ಗರ್ಭಗುಡಿಗೆ ಎಲ್ಲರಿಗೂ ಪ್ರವೇಶ ಕೊಡೋದಿಲ್ಲ. ಆದರೆ ಅನ್ಯ ಮತಗಳಲ್ಲಿ ಈ ಗರ್ಭಗುಡಿ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಹೀಗೆ ಸಂಪ್ರದಾಯಗಳಲ್ಲಿನ ಭಿನ್ನತೆಯ ಕಾರಣಕ್ಕೆ ಮತ್ತು ಕೆಲ ಹೊಸಬರ ಚಾಷ್ಟೆಗಳಿಂದ ಅಲ್ಲಿಗೆ ಬರೋ ಭಕ್ತರ ಭಾವನೆಗಳಿಗೆ ಧಕ್ಕೆ ಬರತೊಡಗಿತು. ಇದನ್ನು ಗಮನಿಸಿದ ಅವತ್ತಿನ ಹಿಂದೂ ಸಂಘಟನೆಗಳು ಬ್ರಿಟನ್ ಸರ್ಕಾರಕ್ಕೆ ಪತ್ರ ಬರೆದು, ಇದು ಒಂದು ಸಮಾಜದ ಧಾರ್ಮಿಕ ನಂಬಿಕೆಗಳಿಗೆ ಆಗ್ತಾ ಇರೋ ಅವಮಾನ, ಬೇರೆ ಕಡೆಗಳಿಂದ ಬಂದ ಬೇರೆ ಮತದವರು ಹಿಂದೂ ದೇವಾಲಯಗಳಿಗೆ ಪ್ರವೇಶಿಸೋದು ಬೇಡ, ಅವರು ನಮ್ಮ ದೇವರ ಮೇಲೆ ನಂಬಿಕೆ ಹಾಗೂ ಭಕ್ತಿ ಇಟ್ಟು ಬರೋದಾದರೆ ಬರಲಿ, ಇಲ್ಲದೆ ಹೋದರೆ ಅವರು ಬಾರದೇ ಇದ್ದರೂ ನಮಗೇನು ನಷ್ಟ ಇಲ್ಲ ಅಂತ ಪತ್ರವನ್ನು ಬರೆದು ಒತ್ತಾಯ ಮಾಡಿದರು. ಬ್ರಿಟಿಷರು ಕೂಡ ದಡ್ರೇನಾಗಿರಲಿಲ್ಲ. ಅವರು ನೇರವಾಗಿ ಮತ ಅನ್ನೋ ಜೇನುಗೂಡಿಗೆ ಕೈ ಹಾಕೋದಕ್ಕೆ ಸಿದ್ಧ ಇರಲಿಲ್ಲ. ಅವರಲ್ಲಿ ಲಾಭ ಮಾಡ್ಕೊಳ್ಳೋದಕ್ಕೆ ಬಂದಿದ್ರು. ಹೀಗಾಗಿ ಧಾರ್ಮಿಕ ನಂಬಿಕೆಗಳ ವಿಷಯಕ್ಕೆ ಅವರು ನೇರವಾಗಿ ಕೈ ಇಡಲಿಲ್ಲ. ಹಿಂದೂ ಭಕ್ತರ ಭಾವನೆಗಳನ್ನು ಗೌರವಿಸಿ ಅವತ್ತಿನ ಬ್ರಿಟಿಷ್ ಸರ್ಕಾರ ತಿರುಮಲದಲ್ಲಿ ಡಿಕ್ಲರೇಷನ್ ನಿಯಮವನ್ನು ಜಾರಿಗೆ ತಗೊಂಡು ಬಂತು. ಹೀಗೆ ಅವತ್ತು ಶುರುವಾದ ಈ ನಿಯಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರಲಿಲ್ಲ. ಆದರೆ 90ರ ದಶಕದಲ್ಲಿ ತಿರುಮಲದಲ್ಲಿ ಇಂಥದ್ದೇ ಒಂದು ಸಂಘರ್ಷ ಆರಂಭವಾದ ಕಾರಣ 90ರಲ್ಲಿ ಈ ನಿಯಮವನ್ನು ಮತ್ತೆ ಜಾರಿಗೆ ತರಲಾಯಿತು. ಅವತ್ತಿಂದ ಇವತ್ತಿನವರೆಗೆ ಇದು ನಡ್ಕೊಂಡು ಬರ್ತಾ ಇದೆ. ಇನ್ನು ಈ ಡಿಕ್ಲರೇಷನ್ ಅಫಿಡವಿಟ್ ಅನ್ನ ದೇವಾಲಯದ 17ನೇ ಕಂಪಾರ್ಟ್ಮೆಂಟ್ ಅಲ್ಲಿ ಕೊಡಬೇಕಾಗತ್ತೆ. ಅನ್ಯ ಮತದವರು ಮಾತ್ರ ಈ ಅಫಿಡವಿಟ್ ಅನ್ನ ಸಲ್ಲಿಸಿ ಮುನ್ನಡಿಬೇಕು. ಇದು ಸಾಮಾನ್ಯನಿಗೂ ಒಂದೇ, VIP-ಗಳಿಗೆ ಕೂಡ ಒಂದೇ ಅನ್ನೋ ನಿಯಮವನ್ನು TTDಯಲ್ಲಿ ಜಾರಿಗೆ ತರಲಾಗಿದೆ. ಈಗ ಇದೇ ನಿಯಮವನ್ನು ಜಗನ್ ಮೋಹನ ರೆಡ್ಡಿ ಕೂಡ ಪಾಲಿಸಲಿ ಅನ್ನೋದು ಅವರ ವಿರೋಧಿಗಳ ಅಭಿಪ್ರಾಯ. ಇಲ್ಲಿ ಏನಾಗಿದೆ ಅಂದರೆ, ಜಗನ್ ರೆಡ್ಡಿ ಕ್ರಿಶ್ಚಿಯನ್ ಮತವನ್ನು ಸ್ವೀಕರಿಸಿದ್ದಾರೆ ಅನ್ನೋದು ಆಂಧ್ರ ಪ್ರದೇಶದಾದ್ಯಂತ ಇರುವ ಅಭಿಪ್ರಾಯ. ಹೀಗಾಗಿ ಅವರು ತಮ್ಮ ಮತವನ್ನು ಘೋಷಿಸಬೇಕು. ಅಂದರೆ ತಾವು ಹಿಂದೂನ ಕ್ರಿಶ್ಚಿಯನ್ನ ಅನ್ನೋದನ್ನ ಘೋಷಣೆ ಮಾಡಬೇಕು. ಇಲ್ಲದೆ ಹೋದರೆ ತಿರುಮಲದ ಬಾಲಾಜಿಯ ದರ್ಶನವನ್ನು ಮಾಡೋದಕ್ಕೆ ಬಂದಾಗ ಅಲ್ಲಿನ ನಿಯಮದಂತೆ ಡಿಕ್ಲರೇಷನ್ ಅನ್ನು ಕೊಟ್ಟು
ದೇವಾಲಯದ ದರ್ಶನವನ್ನು ಮಾಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಗನ್ಮೋಹನ್ ರೆಡ್ಡಿ, ನಾನು ಮನೆಯಲ್ಲಿ ಬೈಬಲನ್ನು ಓದ್ತೀನಿ, ಆದರೆ ಎಲ್ಲ ಮತಧರ್ಮಗಳನ್ನು ಗೌರವಿಸ್ತೀನಿ, ಹಿಂದೂ, ಸಿಖ್, ಇಸ್ಲಾಂ ಎಲ್ಲರನ್ನೂ ಗೌರವಿಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಸದ್ಯ ರಾಕ್ಷಸ ರಾಜ್ಯ ನಡೀತಿದೆ ಅಂತ ಹೇಳೋ ಮೂಲಕ ನಾನು ಯಾವುದೇ ಡಿಕ್ಲರೇಷನ್ನು ಕೊಡೋದಿಲ್ಲ ಅನ್ನೋದನ್ನ ಮಾರ್ಮಿಕವಾಗಿ ಜಗನ್ಮೋಹನ್ ರೆಡ್ಡಿ ತಿಳಿಸಿದ್ದಾರೆ. ಗೆಳೆಯರೆ, ಇಲ್ಲಿ ಜಗನ್ ಮೇಲೆ ಯಾಕೆ ಇಷ್ಟೊಂದು ಕಣ್ಣಿಡ್ತಾ ಇದ್ದಾರೆ? ಅವರು ಈ ಹಿಂದೆ ಕೂಡ ತಿರುಪತಿಗೆ ಬಂದಾಗ ಯಾವುದೇ ಅಫಿಡವಿಟ್ ಅನ್ನು ಕೊಟ್ಟಿರಲಿಲ್ಲ. ಅವರು MP ಆದಾಗ ಕೂಡ ದೇವರ ದರ್ಶನ ಮಾಡಿದ್ದಾರೆ, ಆಗಲೂ ಅವರು ನಿಯಮಗಳನ್ನು ಪಾಲಿಸಿರಲಿಲ್ಲ. ಹಾಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕೂಡ ಜಗನ್ ಯಾವ ನಿಯಮಗಳನ್ನು ಪಾಲನೆ ಮಾಡಲಿಲ್ಲ. ಅವತ್ತು ಮಾತನಾಡದವರು ಇವತ್ತ್ಯಾಕೆ ಮಾತಾಡ್ತಿದ್ದಾರೆ ಅಂತ ನಿಮಗನ್ನಿಸ್ಬೋದು. ಈ ಹಿಂದೆ 2020ರಲ್ಲಿ ಕೂಡ ಜಗನ್ ವಿಷಯದಲ್ಲಿ ಇಂಥದ್ದೇ ಒಂದು ವಿವಾದ ಆಗಿತ್ತು. ಅವತ್ತು ಜಗನ್ಮೋಹನ್ ರೆಡ್ಡಿ ಡಿಕ್ಲರೇಷನ್ಗೆ ಸಹಿ ಮಾಡಿ ತಿರುಪತಿಗೆ ಬರಬೇಕು ಅಂತ ಕೆಲ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದ್ವು. ಆದರೆ ಅವತ್ತಿಗೆ ಅವರು ಮುಖ್ಯಮಂತ್ರಿಯಾಗಿದ್ದರು. ಇಡೀ ತಿರುಪತಿ ತಿರುಮಲದ ಆಡಳಿತ ಅವರದ್ದೇ ಕೈಯಲ್ಲಿತ್ತು. ಅವರ ಪಕ್ಷದವರು ಅವರ ಹಿಂಬಾಲಕರನ್ನೇ TTDಯ ಟ್ರಸ್ಟಿಗಳನ್ನಾಗಿ ಮಾಡಲಾಗಿತ್ತು. ಹೀಗಾಗಿ ಜಗನ್ ಪ್ರವೇಶಕ್ಕೆ ಅವತ್ತು ಯಾರೂ ಅಡ್ಡಿಪಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮುಖ್ಯಮಂತ್ರಿಯಾಗಿದ್ದ ಕಾರಣದಿಂದ ಜಗನ್ ಯಾವ ಡಿಕ್ಲರೇಷನನ್ನು ಕೊಡದೆ ದೇವಾಲಯದ ಒಳಗೆ ಪ್ರವೇಶವನ್ನು ಕೂಡ ಮಾಡಿದರು. ಆದರೆ ಈಗ ಅಲ್ಲಿ ಸರ್ಕಾರ ಬದಲಾಗಿದೆ. ಜೊತೆಗೆ ಜಗನ್ಮೋಹನ್ ರೆಡ್ಡಿ ಆಳ್ವಿಕೆಯ ಕಾಲದಲ್ಲಿ ನಡೆದಿತ್ತು ಎನ್ನಲಾದ ತಿರುಪತಿಯ ಲಡ್ಡು ವಿವಾದ ಈಗ ವಿಪರೀತ ಪ್ರಮಾಣದ ವಿವಾದಕ್ಕೆ ಕೂಡ ತುತ್ತಾಗಿದೆ. ಹೀಗಾಗಿ ಜಗನ್ಮೋಹನ್ ರೆಡ್ಡಿ ದೇವಾಲಯಕ್ಕೆ ಬರೋದೇ ಆದರೆ ಅಫಿಡವಿಟ್ಗೆ ಸಹಿ ಮಾಡಿ ಬರಲಿ ಅಂತ ಬಿಜೆಪಿ ಹಾಗೂ ಆಂಧ್ರ ಪ್ರದೇಶದ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇವೆ. ಇನ್ನು ಯಾವುದೇ ದೇವಾಲಯ ಅಥವಾ ಯಾವುದೇ ಸಂಸ್ಥೆಯಲ್ಲಿ ಒಂದಷ್ಟು ನಿಯಮಗಳಿವೆ ಅಂದಮೇಲೆ ಅದನ್ನು ಪಾಲಿಸೋದರಲ್ಲಿ ತಪ್ಪೇನಿಲ್ಲ. ಅದನ್ನು ಅಧಿಕಾರದಲ್ಲಿದ್ದವರೂ ಪಾಲಿಸಿದ್ರೆ ಅವರು ದೊಡ್ಡವರು ಅನ್ನಿಸ್ಕೊಳ್ತಾರೆ ಹೊರತು ಚಿಕ್ಕವರೇನಾಗೋದಿಲ್ಲ. ಇಲ್ಲಿ ಅದಕ್ಕೊಂದು ಉದಾಹರಣೆಯನ್ನು ಕೂಡ ಹೇಳ್ತೀನಿ ಕೇಳಿ. ನಿಮ್ಮೆಲ್ಲರಿಗೆ APJ ಅಬ್ದುಲ್ ಕಲಾಂ ಅವರು ಗೊತ್ತಿದಾರಲ್ವಾ? ಭಾರತದ ರಾಕೆಟ್ ಮ್ಯಾನ್, ಈ ದೇಶದ ರಾಷ್ಟ್ರಪತಿ ಕೂಡ ಆಗಿದ್ದವರು. ಅಂಥ ಅಬ್ದುಲ್ ಕಲಾಂ ಒಮ್ಮೆ ತಿರುಮಲಕ್ಕೆ ಭೇಟಿ ಕೊಡ್ತಾರೆ. ಆಗ ಅವರು ಈ ರಾಷ್ಟ್ರದ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಮನಸ್ಸು ಮಾಡಿದರೆ ದೇಶದ ಯಾವ ಪ್ರದೇಶಕ್ಕೆ ಕೂಡ ಹೋಗಿಬಿಡಬಹುದು, ಎಲ್ಲೂ ಅವರನ್ನು ಯಾರೂ ತಡೆಯೋದಿಲ್ಲ. ಹೀಗಿರುವಾಗ ಅವರು ದೇವಾಲಯಕ್ಕೆ ಬರ್ತಾರೆ. ಅವರಿಗೆ ದೇವಾಲಯದ ನಿಯಮಗಳನ್ನು ತಿಳಿಸಲಾಗತ್ತೆ. ಅದನ್ನು ಕೇಳಿಸ್ಕೊಂಡ ಮೇಲೆ ಅಬ್ದುಲ್ ಕಲಾಂ ಯಾವುದೇ ಇರಿಸು ಮುರಿಸಿಗೆ ಒಳಗಾಗದೆ ದೇವಾಲಯದ ನಿಯಮವನ್ನು ಪಾಲಿಸಿ ಅಫಿಡವಿಟ್ಟನ್ನು ತುಂಬಿ ಡಿಕ್ಲರೇಷನ್ ಫಾರಂಗೆ ಸಹಿ ಮಾಡಿ ವೆಂಕಟೇಶ್ವರನ ದರ್ಶನವನ್ನು ಮಾಡ್ಕೋತಾರೆ. ಇದು ಇಡೀ ದೇಶಕ್ಕೆ ಅಬ್ದುಲ್ ಕಲಾಂ ಅವರು ಸಾರಿದ ಒಂದು ಸಂದೇಶ ಕೂಡ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಏನೇ ಆದರೂ ಯಾರ ಭಾವನೆಗಳಿಗೂ ಧಕ್ಕೆ ಉಂಟು ಮಾಡಬಾರದು ಅನ್ನುವ ಸಂವಿಧಾನದ ಆಶಯ ಏನಿದೆ ಅದನ್ನು ಅಲ್ಲಿ ಅಬ್ದುಲ್ ಕಲಾಂ ಆಚರಣೆಗೆ ತರ್ತಾರೆ. ಆದರೆ ಅದಾದ ಕೆಲವೇ ವರ್ಷಗಳಲ್ಲಿ ಅವತ್ತಿನ UPA ಅಧ್ಯಕ್ಷೆಯಾಗಿದ್ದ ಸೋನಿಯಾ ಗಾಂಧಿ ಕೂಡ ತಿರುಮಲಕ್ಕೆ ಬರ್ತಾರೆ. ವೆಂಕಟೇಶ್ವರನ ದರ್ಶನವನ್ನೂ ಮಾಡ್ಕೋತಾರೆ. ಆ ಸಂದರ್ಭದಲ್ಲಿ ಡಿಕ್ಲರೇಷನ್ ಫಾರಂಗೆ ಸಹಿ ಮಾಡುವ ಸೌಜನ್ಯವನ್ನು ಆಕೆ ತೋರಿಸಲೇ ಇಲ್ಲ. ಅವತ್ತಿಗೆ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು, ಆಂಧ್ರ ಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಹೀಗಾಗಿ 2006ರಲ್ಲಿ ಸೋನಿಯಾ ಗಾಂಧಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದರು. ಆದರೆ ಸೋನಿಯಾ ಗಾಂಧಿ ಅವತ್ತು ಯಾವ ಡಿಕ್ಲರೇಷನ್ ಅನ್ನು ಕೊಡಲಿಲ್ಲ. ಅಫಿಡವಿಟ್ ಅನ್ನು ಸಲ್ಲಿಸದೆ ಅವರು ದೇವರ ದರ್ಶನವನ್ನು ಮಾಡಿದರು ಅನ್ನೋ ಮಾಹಿತಿಯನ್ನು ABP ನ್ಯೂಸ್ ವರದಿ ಮಾಡಿತು. ಅದು ಅವತ್ತಿಗೆ ಬಹುದೊಡ್ಡ ಸುದ್ದಿಯಾಗಿದ್ದಷ್ಟೇ ಅಲ್ಲ, ಅಫಿಡವಿಟ್ ಸಲ್ಲಿಸದೆ ಅನ್ಯ ಮತದ ಯಾರೂ ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಬಾರದು ಅನ್ನೋ ಅಭಿಪ್ರಾಯ ಆಂಧ್ರದಾದ್ಯಂತ ವ್ಯಕ್ತವಾಯಿತು. ಆ ಬಳಿಕ ಇಂಥ ವಿವಾದ ಮತ್ತೆ ಕೇಳಿ ಬಂದಿದ್ದು 2020ರಲ್ಲಿ ಜಗನ್ಮೋಹನ್ ರೆಡ್ಡಿ ಅವರ ಮಂದಿರ ಭೇಟಿಯ ಸಂದರ್ಭದಲ್ಲಿ. ಈ ಹಿಂದೆ ಜಗನ್ ಏನೇ ಮಾಡಿರಲಿ, ಇನ್ನು ಮುಂದೆ ಅವರು ದೇವಾಲಯದ ನಿಯಮಗಳನ್ನು ಪಾಲಿಸಬೇಕು. ಅವತ್ತು ದೇಶದ ಮೊದಲ ಪ್ರಜೆಯಾಗಿದ್ದ ಅಬ್ದುಲ್ ಕಲಾಂ ಅವರೇ ನಿಯಮ ಪಾಲನೆಗೆ ಹಿಂಜರಿಲಿಲ್ಲ. ಹೀಗಿರುವಾಗ ಜಗನ್ಮೋಹನ್ ರೆಡ್ಡಿಗೆ ಅದನ್ನು ಫಾಲೋ ಮಾಡೋದಕ್ಕೆ ಏನು ಸಮಸ್ಯೆ ಅಂತ ಆಂಧ್ರದ ಹಿಂದೂ ಸಂಘಟನೆಗಳು ಕೇಳ್ತಾ ಇವೆ. ಗೆಳೆಯರೆ, ದಕ್ಷಿಣ ಭಾರತದ ಸಾಕಷ್ಟು ದೇವಾಲಯಗಳಲ್ಲಿ ಈಗ ಡ್ರೆಸ್ ಕೋಡ್ನ ನಿಯಮವನ್ನು ಜಾರಿಗೆ ತರಲಾಗಿದೆ. ಬರೀ ದೇವಾಲಯಗಳಲ್ಲಿ ಅಂತಲ್ಲ, ವ್ಯಾಟಿಕನ್ನ ಚರ್ಚಿಗೆ ಹೋಗುವಾಗ ಕೂಡ ಹೇಗಂದರೆ ಹಾಗೆ ಬಟ್ಟೆ ಹಾಕ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಅಲ್ಲಿ ಕೂಡ ನೀವೊಂದು ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕಾಗತ್ತೆ. ಗೌರವಯುತವಾಗಿ ಬಟ್ಟೆ ಹಾಕ್ಕೊಂಡು ಹೋದರೆ ಮಾತ್ರ ನಿಮ್ಮನ್ನು ಒಳಗೆ ಬಿಡ್ತಾರೆ. ಇನ್ನು ನಮ್ಮ ದೇವಾಲಯಗಳಲ್ಲಿ ಕೂಡ ಅದೇ ಥರದ ಒಂದು ಡ್ರೆಸ್ ಕೋಡ್ ಜಾರಿಗೆ ತರೋ ಪ್ರಯತ್ನವನ್ನು ಕೆಲ ದೇವಾಲಯಗಳು ಮಾಡ್ತಾ ಇವೆ. ಶೃಂಗೇರಿ, ಹೊರನಾಡು, ತಲಕಾವೇರಿ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಲಾಗಿದೆ. ಇದು ಆ ಧಾರ್ಮಿಕ ಕ್ಷೇತ್ರದ ಘನತೆಯನ್ನು ಕಾಪಾಡುವ ಉದ್ದೇಶವನ್ನು
ಹೊಂದಿದೆ. ದೇವಾಲಯಕ್ಕೆ ಅಥವಾ ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ ಬರುವಾಗ ತುಂಡುಡುಗೆಗಳನ್ನು ಧರಿಸಿ ಬರುವವರ ಸಂಖ್ಯೆ ಹೆಚ್ಚಾದ ಬೆನ್ನಲ್ಲಿ ದೇವಾಲಯಗಳ ಆಡಳಿತ ಮಂಡಳಿಗಳು ಇಂಥ ನಿಯಮಗಳನ್ನು ಜಾರಿಗೆ ತರ್ತಾ ಇವೆ. ನಾನು ಆಗಲೇ ಹೇಳಿದ ಹಾಗೆ ದೇವಾಲಯ ಅನ್ನೋದು ಪಿಕ್ನಿಕ್ ಸ್ಪಾಟ್ ಅಲ್ಲ. ಅಲ್ಲಿಗೆ ಹೋಗುವಾಗ ಶ್ರದ್ಧೆ ಇದ್ದರೆ ಮಾತ್ರ ಹೋಗಬೇಕು, ಶ್ರದ್ಧೆ ಇಲ್ಲದವರು ಹೋಗಬೇಕಾದ ಅಗತ್ಯ ಇಲ್ಲ. ಇದು ಬರೀ ಅನ್ಯಮತೀಯರಿಗೆ ಮಾತ್ರ ಅನ್ವಯವಾಗೋ ಮಾತಲ್ಲ. ಯಾವನೋ ಒಬ್ಬ ಹಿಂದೂ ಮನೆಯಲ್ಲಿ ಹುಟ್ಟಿದಾನೆ ಅನ್ನೋ ಕಾರಣಕ್ಕೆ ಅವನು ಹಿಂದೂ ಆಗಿಬಿಡೋದಿಲ್ಲ. ಶ್ರದ್ಧಾವಂತ ಹಿಂದೂ ಅನ್ನಿಸ್ಕೋಬೇಕು ಅಂದರೆ ಅವನಿಗೆ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಸ್ವಲ್ಪವಾದರೂ ಮಾಹಿತಿ ಇರಬೇಕು, ಜೊತೆಗೆ ಅದನ್ನು ಗೌರವಿಸುವ ಗುಣ ಕೂಡ ಇರಬೇಕು. ನಮ್ಮಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ದೇವಾಲಯಗಳಿಗೆ ಬರೋರು, ಅಲ್ಲಿಗೆ ಬಂದು ರೀಲ್ಸ್ ಮಾಡೋದಕ್ಕೆ ನಿಂತ್ಕೊಳ್ಳೋರು, ಇಂಥವರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಇಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಗೌರವಿಸುವುದಷ್ಟೇ ಅಲ್ಲ, ಅಲ್ಲಿಗೆ ಬರುವ ಇನ್ನಿತರರ ಭಾವನೆಗಳಿಗೆ ಧಕ್ಕೆ ಬಾರದ ಹಾಗೆ ನಾವು ವರ್ತಿಸಬೇಕು ಅನ್ನೋ ಸಂಸ್ಕಾರವನ್ನು ಕೂಡ ನಾವೊಂದು ಸ್ವಲ್ಪ ಬೆಳೆಸ್ಕೋಬೇಕಾಗತ್ತೆ. ಇದು ಗೆಳೆಯರೆ ತಿರುಪತಿಯಲ್ಲಿ ಶುರುವಾಗಿರುವ ಡಿಕ್ಲರೇಷನ್ ವಿವಾದದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.